ಹಾ ಇಲ್ಲಿ ಈಗ ನೋಡಪ್ಪ ಆಮೇಲೆ ಹೇಳ್ತೀನಿ ತಗೊಳ್ಳಿ. ಲೀಗಲ್ ಆಗಿ ಸ್ವಲ್ಪ ಕೋರ್ಟ್ ಇಂದ ಡಿಸಿಷನ್ಸ್ ಆಗ್ಬೇಕು. ನಾವು ಪ್ರಸ್ತಾವನೆಯನ್ನ ಕಳಿಸಿದೀವಿ. ಈಗ ನಿಮ್ಗೊಂದು ಪ್ರಶ್ನೆ ಕೇಳಿದ್ರಿ ನಾವ್ಲೆ ಏನ್ ಸ್ಪೆಷಲ್ ಅಂತ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಈ ಜಿಲ್ಲೆಗೆ ಹೋಗ್ತಾ ಇರೋದ್ರಿಂದ ನಾನು ಎಲ್ಲ ದಾಖಲೆಗಳನ್ನ ಸರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆಗೆ ರೆವಿನ್ಯೂ ಮಿನಿಸ್ಟ್ರು ಮಾಡಿ 71,000 ಜನರಿಗೆ ಕೋಡಿ ಮುಕ್ತ ಜಿಲ್ಲೆ ಆಗಿ ನಾವು ಮಾಡಿದ್ದೀವಿ. ಪ್ರತಿಯೊಬ್ರು ಕೂಡ ಈ ಜಿಲ್ಲೆಯಲ್ಲಿ ಏನಾದ್ರು ಒಂದು ಹೊಸ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು 71,000 ಜನ ರೈತರು ಯಾರು ಮುಂದಕ್ಕೆ ಅಳತೆ ಗಿಳತೆ ವಿಚಾರ ಏನು ಮಾಡಬಾರ್ದು ಅಂತೇಳಿ ಒಂದು ಸ್ಪೆಷಲ್ ಲಾಂಚ್ ನಮ್ಮೂರ ಫಸ್ಟ್ ಅಲ್ಲಿಂದ ಶುರು ಆಯ್ತು. ಈಗ ಇದನ್ನ ತಗೊಳ್ಕೊಂಡು ಈ ಜಿಲ್ಲೆನೇ ಪೈಲಟ್ ತಗೊಳ್ಕೊಂಡು 71,000 ಜನಕ್ಕೆ ಎಲ್ಲರೂ ಕೂಡ ಕೋಡಿ ಮುಕ್ತ ಕೂಡ ಆಗಿದೆ. ಸೊ ಇದು ಸರ್ಕಾರಿ ಕಾರ್ಯಕ್ರಮ. ಆದ್ರೂ ಕೂಡ ಸಾರ್ವಜನಿಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಯಾರು ನಮ್ಮ ಪಕ್ಷದಿಂದ ನಾಮಿನೇಷನ್ ಮಾಡಿದೀವಿ, ಪಕ್ಷ ತರಲಿಕ್ಕೆ, ಸರ್ಕಾರ ತರಲಿಕ್ಕೆ ಯಾರು ದುಡಿದಿದ್ರಿ ಎಲ್ಲರೂ ಕೂಡ ನಾವು ಇದಕ್ಕೆ ಆಹ್ವಾನವನ್ನ ಕೂಡ ಕೊಡ್ತಾ ಇದೀವಿ. ಯಾರು ಬೇಕಾದ್ರೂ ಬರ್ಬೋದು ಅಂತೇಳಿ. ಸೊ ಪ್ರತಿ ತಾಲೂಕಿಂದ ಕೂಡ ಇಲ್ಲಿ ಪ್ರತಿನಿಧಿಗಳು ಬರಬೇಕು. ಯಾವ್ದು ಮೂಲೆಯಿಂದ ಹಿಡಿದು ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ, ಬೆಂಗಳೂರು ನಗರದಿಂದ ಕೂಡ ಎಲ್ಲ ಕಾರ್ಯಕರ್ತರು, ಲೀಡರ್ಸು, ಪ್ರತಿನಿಧಿಗಳು ಎಲ್ಲ ಕೂಡ ಬರಬೇಕು. ಬಹಳ ಜನಕ್ಕೆ ಈಗಾಗಲೇ ನಾವು ಸುಮಾರು ಒಂದು 12,000 ಜನಕ್ಕೆ ವಿವಿಧ ಇಲಾಖೆಗಳಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದೀವಿ. ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬೆನಿಫಿಷರೀಸ್ ಇದ್ದಾರೆ. ಎಲ್ಲರೂ ಕೂಡ ನಾವು ಆಹ್ವಾನವನ್ನ ನಾವು ಕೊಡ್ತಾ ಇದೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ನಾವು 3 ಲಕ್ಷ ಜನರಿಗೆ ಅಂದಾಜು ಹಾಕೊಂಡು ನಾವು ಇದಕ್ಕೆ ಏರ್ಪಾಟನ್ನ ಮಾಡಿದ್ದೇವೆ. ಸೊ ಅದರಿಂದ ಎಲ್ಲ ಮಿನಿಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲ MLAs ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಅವ್ರವ್ರ ಹೆಸರಾಕಿ ಸೀಟಿಂಗ್ ವ್ಯವಸ್ಥೆ ಕೂಡ ನಾವು ಮಂತ್ರಿಗಳಿಗೂ ಮಾಡ್ತೀವಿ, MLAಗಳಿಗೂ ಮಾಡ್ತೀವಿ. ಎಲ್ಲ MLAsಗೆ, ಆಲ್ ಪಾರ್ಟಿ MLAsಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ನಮ್ಮ ಗವರ್ಮೆಂಟ್ ಅಫಿಷಿಯಲ್ಸ್ ಹೋಗಿ ಜಿಲ್ಲಾವಾರು ಅವ್ರಿಗೆ ಇನ್ವೈಟ್ ಕೂಡ ಅವರು ಮಾಡ್ತಾರೆ. ಇಲ್ಲಿ ಈಗ ನೋಡಪ್ಪ ಆಮೇಲೆ ಹೇಳ್ತೀನಿ ತಗೊಳ್ಳಿ. ಲೀಗಲ್ ಆಗಿ ಸ್ವಲ್ಪ ಕೋರ್ಟ್ ಇಂದ ಡಿಸಿಷನ್ಸ್ ಆಗ್ಬೇಕು. ನಾವು ಪ್ರಸ್ತಾವನೆಯನ್ನ ಕಳಿಸಿದೀವಿ. ಈಗ ನಿಮ್ಗೊಂದು ಪ್ರಶ್ನೆ ಕೇಳಿದ್ರಿ ನಾವ್ಲೆ ಏನ್ ಸ್ಪೆಷಲ್ ಅಂತ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಈ ಜಿಲ್ಲೆಗೆ ಹೋಗ್ತಾ ಇರೋದ್ರಿಂದ ನಾನು ಎಲ್ಲ ದಾಖಲೆಗಳನ್ನ ಸರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆಗೆ ರೆವಿನ್ಯೂ ಮಿನಿಸ್ಟ್ರು ಮಾಡಿ 71,000 ಜನರಿಗೆ ಕೋಡಿ ಮುಕ್ತ ಜಿಲ್ಲೆ ಆಗಿ ನಾವು ಮಾಡಿದ್ದೀವಿ. ಪ್ರತಿಯೊಬ್ರು ಕೂಡ ಈ ಜಿಲ್ಲೆಯಲ್ಲಿ ಏನಾದ್ರು ಒಂದು ಹೊಸ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು 71,000 ಜನ ರೈತರು ಯಾರು ಮುಂದಕ್ಕೆ ಅಳತೆ ಗಿಳತೆ ವಿಚಾರ ಏನು ಮಾಡಬಾರ್ದು ಅಂತೇಳಿ ಒಂದು ಸ್ಪೆಷಲ್ ಲಾಂಚ್ ನಮ್ಮೂರ ಫಸ್ಟ್ ಅಲ್ಲಿಂದ ಶುರು ಆಯ್ತು. ಈಗ ಇದನ್ನ ತಗೊಳ್ಕೊಂಡು ಈ ಜಿಲ್ಲೆನೇ ಪೈಲಟ್ ತಗೊಳ್ಕೊಂಡು 71,000 ಜನಕ್ಕೆ ಎಲ್ಲರೂ ಕೂಡ ಕೋಡಿ ಮುಕ್ತ ಕೂಡ ಆಗಿದೆ. ಸೊ ಇದು ಸರ್ಕಾರಿ ಕಾರ್ಯಕ್ರಮ. ಆದ್ರೂ ಕೂಡ ಸಾರ್ವಜನಿಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಯಾರು ನಮ್ಮ ಪಕ್ಷದಿಂದ ನಾಮಿನೇಷನ್ ಮಾಡಿದೀವಿ, ಪಕ್ಷ ತರಲಿಕ್ಕೆ, ಸರ್ಕಾರ ತರಲಿಕ್ಕೆ ಯಾರು ದುಡಿದಿದ್ರಿ ಎಲ್ಲರೂ ಕೂಡ ನಾವು ಇದಕ್ಕೆ ಆಹ್ವಾನವನ್ನ ಕೂಡ ಕೊಡ್ತಾ ಇದೀವಿ. ಯಾರು ಬೇಕಾದ್ರೂ ಬರ್ಬೋದು ಅಂತೇಳಿ. ಸೊ ಪ್ರತಿ ತಾಲೂಕಿಂದ ಕೂಡ ಇಲ್ಲಿ ಪ್ರತಿನಿಧಿಗಳು ಬರಬೇಕು. ಯಾವ್ದು ಮೂಲೆಯಿಂದ ಹಿಡಿದು ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ, ಬೆಂಗಳೂರು ನಗರದಿಂದ ಕೂಡ ಎಲ್ಲ ಕಾರ್ಯಕರ್ತರು, ಲೀಡರ್ಸು, ಪ್ರತಿನಿಧಿಗಳು ಎಲ್ಲ ಕೂಡ ಬರಬೇಕು. ಬಹಳ ಜನಕ್ಕೆ ಈಗಾಗಲೇ ನಾವು ಸುಮಾರು ಒಂದು 12,000 ಜನಕ್ಕೆ ವಿವಿಧ ಇಲಾಖೆಗಳಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದೀವಿ. ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬೆನಿಫಿಷರೀಸ್ ಇದ್ದಾರೆ. ಎಲ್ಲರೂ ಕೂಡ ನಾವು ಆಹ್ವಾನವನ್ನ ನಾವು ಕೊಡ್ತಾ ಇದೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ನಾವು 3 ಲಕ್ಷ ಜನರಿಗೆ ಅಂದಾಜು ಹಾಕೊಂಡು ನಾವು ಇದಕ್ಕೆ ಏರ್ಪಾಟನ್ನ ಮಾಡಿದ್ದೇವೆ. ಸೊ ಅದರಿಂದ ಎಲ್ಲ ಮಿನಿಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲ MLAs ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಅವ್ರವ್ರ ಹೆಸರಾಕಿ ಸೀಟಿಂಗ್ ವ್ಯವಸ್ಥೆ ಕೂಡ ನಾವು ಮಂತ್ರಿಗಳಿಗೂ ಮಾಡ್ತೀವಿ, MLAಗಳಿಗೂ ಮಾಡ್ತೀವಿ. ಎಲ್ಲ MLAsಗೆ, ಆಲ್ ಪಾರ್ಟಿ MLAsಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ನಮ್ಮ ಗವರ್ಮೆಂಟ್ ಅಫಿಷಿಯಲ್ಸ್ ಹೋಗಿ ಜಿಲ್ಲಾವಾರು ಅವ್ರಿಗೆ ಇನ್ವೈಟ್ ಕೂಡ ಅವರು ಮಾಡ್ತಾರೆ. ಇಲ್ಲಿ ಈಗ ನೋಡಪ್ಪ ಆಮೇಲೆ ಹೇಳ್ತೀನಿ ತಗೊಳ್ಳಿ. ಲೀಗಲ್ ಆಗಿ ಸ್ವಲ್ಪ ಕೋರ್ಟ್ ಇಂದ ಡಿಸಿಷನ್ಸ್ ಆಗ್ಬೇಕು. ನಾವು ಪ್ರಸ್ತಾವನೆಯನ್ನ ಕಳಿಸಿದೀವಿ. ಈಗ ನಿಮ್ಗೊಂದು ಪ್ರಶ್ನೆ ಕೇಳಿದ್ರಿ ನಾವ್ಲೆ ಏನ್ ಸ್ಪೆಷಲ್ ಅಂತ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಈ ಜಿಲ್ಲೆಗೆ ಹೋಗ್ತಾ ಇರೋದ್ರಿಂದ
ನಾನು ಎಲ್ಲ ದಾಖಲೆಗಳನ್ನ ಸರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆಗೆ ರೆವಿನ್ಯೂ ಮಿನಿಸ್ಟ್ರು ಮಾಡಿ 71,000 ಜನರಿಗೆ ಪೋಡಿ ಮುಕ್ತ ಜಿಲ್ಲೆ ಆಗಿ ನಾವು ಮಾಡಿದ್ದೀವಿ. ಪ್ರತಿಯೊಬ್ರು ಕೂಡ ಈ ಜಿಲ್ಲೆಯಲ್ಲಿ ಏನಾದ್ರು ಒಂದು ಹೊಸ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು 71,000 ಜನ ರೈತರು ಯಾರು ಮುಂದಕ್ಕೆ ಅಳತೆ ಗಿಳತೆ ವಿಚಾರ ಏನು ಮಾಡಬಾರ್ದು ಅಂತೇಳಿ ಒಂದು ಸ್ಪೆಷಲ್ ಲಾಂಚ್ ನಮ್ಮೂರ ಫಸ್ಟ್ ಅಲ್ಲಿಂದ ಶುರು ಆಯ್ತು. ಈಗ ಇದನ್ನ ತಗೊಳ್ಕೊಂಡು ಈ ಜಿಲ್ಲೆನೇ ಪೈಲಟ್ ತಗೊಳ್ಕೊಂಡು 71,000 ಜನಕ್ಕೆ ಎಲ್ಲರೂ ಕೂಡ ಪೋಡಿ ಮುಕ್ತ ಕೂಡ ಆಗಿದೆ. ಸೊ ಇದು ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ಸಾರ್ವಜನಿಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಯಾರು ನಮ್ಮ ಪಕ್ಷದಿಂದ ನಾಮಿನೇಷನ್ ಮಾಡಿದೀವಿ, ಪಕ್ಷ ತರಲಿಕ್ಕೆ ಸರ್ಕಾರ ತರಲಿಕ್ಕೆ ಯಾರು ದುಡಿದಿದ್ರೆ ಎಲ್ಲರೂ ಕೂಡ ನಾವು ಇದಕ್ಕೆ ಆಹ್ವಾನವನ್ನ ಕೂಡ ಕೊಡ್ತಾ ಇದೀವಿ. ಯಾರು ಬೇಕಾದ್ರೂ ಬರ್ಬೋದು ಅಂತೇಳಿ. ಸೊ ಪ್ರತಿ ತಾಲೂಕಿಂದ ಕೂಡ ಇಲ್ಲಿ ಪ್ರತಿನಿಧಿಗಳು ಬರಬೇಕು. ಯಾವ್ದು ಮೂಲೆಯಿಂದ ಹಿಡಿದು ಬೀದರಿಂದ ಹಿಡಿದು ಚಾಮರಾಜನಗರವರೆಗೂ ಕೂಡ ಬೆಂಗಳೂರು ನಗರದಿಂದ ಕೂಡ ಎಲ್ಲ ಕಾರ್ಯಕರ್ತರು ಲೀಡರ್ಸು ಪ್ರತಿನಿಧಿಗಳು ಎಲ್ಲ ಕೂಡ ಬರಬೇಕು. ಬಹಳ ಜನಕ್ಕೆ ಈಗಾಗಲೇ ನಾವು ಸುಮಾರು ಒಂದು 12,000 ಜನಕ್ಕೆ ವಿವಿಧ ಇಲಾಖೆಗಳಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದೀವಿ. ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬೆನಿಫಿಷರೀಸ್ ಇದ್ದಾರೆ. ಎಲ್ಲರೂ ಕೂಡ ನಾವು ಆಹ್ವಾನವನ್ನ ನಾವು ಕೊಡ್ತಾ ಇದೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ನಾವು 3 ಲಕ್ಷ ಜನರಿಗೆ ಅಂದಾಜು ಹಾಕೊಂಡು ನಾವು ಇದಕ್ಕೆ ಏರ್ಪಾಟನ್ನ ಮಾಡಿದ್ದೇವೆ. ಸೊ ಅದರಿಂದ ಎಲ್ಲ ಮಿನಿಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲ MLAs ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಅವ್ರ ಹೆಸರಾಕಿ ಸೀಟಿಂಗ್ ವ್ಯವಸ್ಥೆ ಕೂಡ ನಾವು ಮಂತ್ರಿಗಳಿಗೂ ಮಾಡ್ತೀವಿ, MLAಗಳಿಗೂ ಕೂಡ ಮಾಡ್ತೀವಿ. ಎಲ್ಲ MLAsಗೆ ಆಲ್ ಪಾರ್ಟಿ MLAsಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ನಮ್ಮ ಗವರ್ಮೆಂಟ್ ಅಫಿಷಿಯಲ್ಸ್ ಹೋಗಿ ಜಿಲ್ಲಾವಾರು ಅವ್ರಿಗೆ ಇನ್ವೈಟ್ ಕೂಡ ಅವರು ಮಾಡ್ತಾರೆ.